ನೋಡ್ರಿ ಯಾವ ರೀತಿ ಅದು ಅಂತೇಳಿ. ನೋಡ್ತಾ ಇದ್ದೀರಲ್ಲ, ಏನ್ರಿ ಜನ ಇದು ಎಲ್ಲ ಇರಿ ತಿಕ್ 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 ಎಷ್ಟು ದಟ್ಟ ಇದು ಹೆಂಗೆ ಸರಿದಾಡೋದ್ರಿ, ಹೆಂಗೆ ಹೋಗೋದ್ರಿ, ಹೆಂಗೆ ಬರೋದ್ರಿ, ಏನು ಮಾಡೋದು, ಮಕ್ಕಳ ಪರಿಸ್ಥಿತಿಯನ್ನು, ವಯಸ್ಸಾದ ಪರಿಸ್ಥಿತಿಯನ್ನು ಹೆಂಗೆ ಹೋಗ್ಬೇಕಲ್ಲಿ ಅಂತ. ಒಂದು ಎರಡು ಪ್ಲಾಟ್ಫಾರ್ಮ್ಗಳಲ್ಲಿ ಏಕಾಏಕಿ ಸರಿಯಾಗಿ ಡೈರೆಕ್ಷನ್ ಇಲ್ಲದಕ್ಕಾಗಿ, ಸರಿಯಾದ ಕಾಳಜಿ ಇಲ್ಲದಕ್ಕಾಗಿ, ರೈಲ್ವೆ ಅಧಿಕಾರಿಗಳ ನಿಷ್ಕಾಳಜಿಯಿಂದಾಗಿ. ಯಾಕೆಂದರೆ ಯಾವ ಪ್ಲಾಟ್ಫಾರ್ಮಲ್ಲಿ ಎಷ್ಟು ಇರಬೇಕು, ಮತ್ತು ಅದು ಗಂಟೆಗೆ 1,500 ಟಿಕೆಟ್ ಹರಿತಾ ಇದ್ದಾರೆ ಜನರಲ್, ರಿಸರ್ವೇಷನ್ ಬೇರೆ. ಎಲ್ಲಿ ಹರಿದಾಡಬೇಕು ಜನ ಪಾಪ. ಎಲ್ಲರಿಗೂ ಆದಷ್ಟು ಬೇಗನೆ ಈ ಒಂದು ಶಿವರಾತ್ರಿ ಒಳಗಾಗಿ ಪುಣ್ಯ ಪಡ್ಕೋಬೇಕು ಅನ್ನುವಂಥ ಒಂದು ದಾವಾಂತ, ಪುಣ್ಯ ಪಡ್ಕೊಂಡು ಸ್ವರ್ಗಕ್ಕೆ ಹೋಗೋ ದಾರಿ ನಮ್ಗೆ ಖುಲ್ಲ ಆಗಬೇಕು ಅನ್ನುವಂಥದ್ದು ಏನೋ ಮಾನಸಿಕ ಸ್ಥಿತಿ ಪಾಪ ಅವ್ರದ್ದೆಲ್ಲರದು ಬಹಳಷ್ಟು ಹಿಂದೂ ನಂಬುವಂಥ ಒಂದು ನಂಬುಗೆ. ಅದಕ್ಕೆ ಹೋಗೋದಕ್ಕಾಗಿ ಒಂದು ಸ್ವಲ್ಪ ಮಿನಿಮಮ್ ಅಲ್ಲಿ ಕಾಳಜಿ ಆಗುವಂಥ, ಅದಕ್ಕಾಗಿ ರೈಲ್ವೆಗಳು ಇಟ್ಟಿದ್ರು ಸಹ ಎಲ್ಲಿದಾವ ಎಂತ ಅನ್ನೋದು ಹೇಳಬೇಕಲ್ಲ. ಈಗೇನು ಹೇಳ್ತಾ ಇದ್ದಾರೆ, 14 ಪ್ಲಾಟ್ಫಾರ್ಮ್ದಲ್ಲಿದ್ದ ಅಲ್ಲೇ ಹೋಗಿರಿ, ಅಲ್ಲಿಂದ ಬಿಡ್ತಾ ಇದ್ವಿ ಪ್ರಯಾಗರಾಜ್ ಎಕ್ಸ್ಪ್ರೆಸ್ಸು ಮತ್ತಿನ ಹೆಸರು ಕಳಿಸ್ತಾ ಇದ್ದಾರೆ. ದೈಲಿ ಜನಕ್ಕೆ ಯಾಕೆ ಭಾಳ ದಿನ ಇಲ್ಲ, ಶಿವರಾತ್ರಿ ಲಕ್ಷಗಳ ಜನ ಹೋಗ್ತಾ ಇದ್ದಾರೆ. ಪ್ಲಾಟ್ಫಾರ್ಮಲ್ಲಿ ಆ ರೀತಿ ಜನರು ಸೇರಿಸೋದು ಏನು ಎಷ್ಟು ಇರ್ತದೆ ಒಂದು ಇದರಲ್ಲೇ, ಒಂದು ಬೋಗಿಲಿ 56, 58 ಜನ ಕೂಡ್ತಾ ಇರ್ತಾರೆ. ಅವೆಲ್ಲ ಲೆಕ್ಕ ಹಾಕಿದ್ರು ಯಾವ ರೀತಿ ಗಂಟೆಗೆ 1,500 ಟಿಕೆಟ್ ಕೊಟ್ಟಿದ್ದಾರೆ ಅಂತೇಳಿ ವಾರ್ತೆಗಳಿದ್ದಾವೆ, ನ್ಯೂಸ್ ಇದ್ದಾವೆ. ಎಲ್ಲ ವರದಿಗಳು ನೋಡಿದಾಗ, ಅಲ್ಲಿ ಜನದಟ್ಟಣೆ ನೋಡಿದಾಗ ಇದೇನಿದು, ಇದು ಸಂತಿನೋ